ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಫೆಬ್ರವರಿ ತಿಂಗಳ 28ನೇ ತಾರೀಕಿನಿಂದ ಒಂದು ವಾರ್ಷಿಕ ಪರೀಕ್ಷೆ ಒಂದು ಶುರು ಆಗ್ತಿರುವಂಥದ್ದಾಗಿರುತ್ತೆ. ಅಂತಿಮ ಪರೀಕ್ಷೆಗಳು ಶುರು ಆಗ್ತಿದ್ದು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅಂದರೆ ಭಾಷೆಯ ಒಂದು ಪರೀಕ್ಷೆ ಇದ್ದು ಒಂದು ಕನ್ನಡ ವಿಷಯದ ಪರೀಕ್ಷೆ ಇರುವಂಥದ್ದಾಗಿರುತ್ತೆ. ಇದೇ ಸಂದರ್ಭದಲ್ಲಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಒಂದು ಗೊಂದಲ, ಆತಂಕ, ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ಬೋದು, ಯಾವ ರೀತಿಯಾಗಿ ಬಂದಾಗ ಯಾವ ರೀತಿಯಾಗಿ ಉತ್ತರಗಳು ಬರೀಬೇಕು ಇತ್ಯಾದಿ ಗೊಂದಲಗಳು ಆಗ್ತಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿ ಕಡೆಯಿಂದ ಅಧಿಕೃತವಾಗಿ ಒಂದು 2025-22ನೇ ಸಾಲಿನಲ್ಲಿ ದ್ವಿತೀಯ PUC ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡುವಂಥದ್ದಾಗಿರುತ್ತೆ. ಈ ವಿಡಿಯೋದಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ವಿವರಣೆಯನ್ನು ಕೊಡ್ತಾ ಇರುವಂಥದ್ದಾಗಿರುತ್ತೆ. ಯಾವ ರೀತಿ ಉತ್ತರಗಳನ್ನು ಬರೀಬೇಕು, ಏನು ಎತ್ತ ಇತ್ಯಾದಿ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲೂ ಕೂಡ ಕೊಡ್ತಿರ್ತೀವಿ. ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 2 ಆಗಿರ್ಬೋದು, 3 ಆಗಿರ್ಬೋದು, ಇತರ ಅತಿ ಹೆಚ್ಚು ಅಂಕ ತೆಗೆದಂಥ ವಿದ್ಯಾರ್ಥಿಗಳೆಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಮೊದಲನೇದಾಗಿ ತಿಳಿಸ್ತಾ, ಕನ್ನಡವೇದ ಅಫಿಷಿಯಲ್ ವೆಬ್ಸೈಟ್ನ ಲಿಂಕು ಈ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ. ಅಲ್ಲಿ ಕೂಡ ಕ್ವಿಕ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ಅಪ್ಡೇಟ್ಸನ್ನು ಆರ್ಟಿಕಲ್ ಮುಖಾಂತರ ಪಡ್ಕೊತಾ ಇರಬಹುದಾಗಿರುತ್ತೆ. ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ನ ಒಂದು ಲಿಂಕ್ ಕೂಡ ಅಲ್ಲಿ ಸಿಗುತ್ತೆ. ನಿಮಗೆ ಅದನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದಂತಲೂ ಕೂಡ ವಿಡಿಯೋ ಇರುತ್ತೆ, ನೋಡ್ಕೋಬೋದಾಗಿರುತ್ತೆ ಅಂತಲೂ ಕೂಡ ತಿಳಿಸ್ತಾ ಒಂದೊಂದಾಗಿ ಮಾಹಿತಿನ ಪಡ್ಕೊಳ್ಳುವಂಥದ್ದಾರೆ. ಮಕ್ಕಳಿಗೆ ಒಂದು ವಿಷಯ ಅಂತ ಕನ್ನಡ ಅಂತ ಇಲ್ಲಿ ಮಾಹಿತಿ ಇರುತ್ತೆ, ನಿಮಗೆ ಅದನ್ನು ನೋಡ್ಕೋಬೋದಿರುತ್ತೆ. ಕ್ವಶನ್ ಪೇಪರ್ ನಿಮ್ಮ ಕೈಯಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಗರಿಷ್ಠ 80 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಆಗಿರುವಂಥದ್ದು. ಸಮಯ 3 ಗಂಟೆ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ SLC ಮಕ್ಕಳಿಗೆ SLC ಎಕ್ಸಾಮ್ ನೀವೇನು ಬರೆದಿಲ್ಲ ಆ ಸಂದರ್ಭದಲ್ಲಿ ಒಂದು 15 ನಿಮಿಷ ಎಕ್ಸ್ಟ್ರಾವರಿಯಾಗಿ ಒಂದು ಪ್ರಶ್ನೆ ಪತ್ರಿಕೆ ಓದ್ಕೊಳ್ಳಿಕ್ಕೆ ಸಮಯ ಹಾಗೆ ಅಂತ ಇರ್ತಿತ್ತು. ಆ ರೀತಿಯಾಗಿ ಇಲ್ಲಿ ಬರುವಂಥದ್ದು ಇರೋದಲ್ಲ. 3 ಗಂಟೆಯ ಪರೀಕ್ಷೆಗೆ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ 52 ಇರುತ್ತೆ. ಒಂದು ಕನ್ನಡ ಭಾಷೆ ವಿಷಯದಲ್ಲಿ ಪ್ರಮುಖವಾಗಿ ನಂತರ ಫಸ್ಟ್ ಮೇನಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ, ಸೂಚನೆ ಅಂದ್ಬಿಟ್ಟು ಅದರಲ್ಲಿ ಆ ವಿಭಾಗ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಒಂದು ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರವೇ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗ್ತದೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಇಲ್ಲಿ ಅಂದರೆ ಫಸ್ಟ್ ಏನು ಆನ್ಸರ್ ಇರುತ್ತಲ್ಲ ಅದನ್ನು ಮಾತ್ರ ತಗೋತಾರೆ. ಮತ್ತೆ ನೀವು ಕಾಟ್ ಮಾಡೋದು, ಗೀಟೆ ಆಗೋದು, ಅದನ್ನು ಸ್ಕ್ರಾಚ್ ಮಾಡಿಬಿಟ್ಟು ಎಲ್ಲ ಬೇರೆ ಥರ ಬರೆದ್ರೆ ಅದನ್ನು ಪರಿಗಣಿಸೋದಿಲ್ಲ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ ಇಲ್ಲಿ. ಸೊ ಯಾಕಂದರೆ ಈಗ ಕೆಲವೊಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹತ್ರ ಮಾಡ್ತಿರ್ತಾರೆ. ಯಾಕಂದರೆ ಬಹು ಆಯ್ಕೆ ಇರೋದ್ರಿಂದ ಇಲ್ಲಿ ಅಂದರೆ ಅಭ್ಯರ್ಥಿಗಳಿಗೆ ಸರಿಯಾಗಿ ಆರಿಸಿ ಬರೀಬೇಕಿರೋದ್ರಿಂದ 10 ಕ್ವಶನ್ ಕೊಟ್ಟಿರ್ತಾರೆ. ಒಂದೊಂದು ಕ್ವಶನ್ಗೆ ಒಂದೊಂದು ಮಾರ್ಕ್ಸ್ ನಿಗದಿಯಾಗಿರೋದಾಗಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ಇದಲ್ಲ ಇದು ಅಂತ ಒಂದೊಂದ್ಸಲ ಯೋಚನೆ ಮಾಡಿ ಬರೀತಿರ್ತಾರೆ. ಆ ಕಾರಣಕ್ಕೆ ಅದು ಕಾಪಿ ಆಗಿರ್ಬೋದು ಬೇರೆ ರೀಸನ್ನಿಂದ ಅಂತ ಅನ್ಕೊಂಡು ಅದನ್ನು ಮಾರ್ಕ್ಸ್ ಕೊಡೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಆ ಕಾರಣಕ್ಕೆ ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂದರೆ ವೆಯ್ಟ್ ಮಾಡಿರಿ ಅಥವಾ ಆಮೇಲೆ ಬರೆಯೋಣ ಅಂತಲೇ ಆಗಿರಿ, ಬಟ್ ಮರಿಬೇಡಿ. ಸೊ ಬರೆದು ಬಂದಿರಿ ಕೊನೆಗೂ ಕೂಡ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಪ್ರಮುಖವಾಗಿ ಕ್ವಶನ್ಗೆ ಆನ್ಸರ್ ಏನಿದೆಯಲ್ಲ ಸಂಪೂರ್ಣವಾಗಿ ನಿಮಗೆ ಗೊತ್ತಿದ್ರೆ ಮತ್ತೆ ಸ್ಟಾರ್ಟಿಂಗಲ್ಲಿ ನೀವು ಅದನ್ನು ಅಟೆಂಡ್ ಮಾಡಿ, ಗೊತ್ತಿಲ್ಲದಿರೋದ್ರಲ್ಲಿ ಅಟೆಂಡ್ ಮಾಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡಿ. ಮತ್ತೆ ಅಲ್ಲಿ ಕಾಟ್ ಗೇಟ್ ಆದರೆ ಮತ್ತೆ ಅದನ್ನೇ ಅವರು ಪರಿಗಣಿಸ್ತೇ ಹೋಗಿಲ್ಲ ಅಂದರೆ ನಿಮಗೆ ಆನ್ಸರ್ ಸರಿ ಇದ್ರೂ ಕೂಡ ಅದು ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ಸರಿಯಾದ ರೀತಿಯಲ್ಲಿ ಫಸ್ಟ್ ಮೇನ್ ಅಟೆಂಡ್ ಮಾಡಬೇಕಿರುತ್ತೆ ನೀವು. ನಂತರದಲ್ಲಿ ಮತ್ತೆ ಫಸ್ಟ್ ಮೇನ್ಗೂ ಕೂಡ ತುಂಬ ಸಮಯನ ಕೊಟ್ಕೊಂಡು ಟೈಮ್ ವೇಸ್ಟ್ ಮಾಡೋಕೋಬೇಡಿ. ಮುಂದಿನ ಮೇನ್ಗಳಿಗೂ ಕೂಡ ಗಮನ ಕೊಡಬೇಕಿರುತ್ತೆ. ನೀವು ಎಲ್ಲನೂ ಒಂದ್ಸಲಿ ಕ್ವಶನನ್ನು ಫಾಸ್ಟಾಗಿ ನೋಡ್ಕೊಂಬೇಡಿ ಅಂತ ಹೇಳ್ತೀನಿ. ಕ್ವಶನ್ ಪೇಪರ್ ನಿಮ್ಮ ಕೈ ಕೊಟ್ಟ ತಕ್ಷಣ ಒಂದು 2 ರಿಂದ 3 ನಿಮಿಷದಲ್ಲಿ ಎಲ್ಲ ಕ್ವಶನ್ ಪೇಪರಲ್ಲಿ ಕಣ್ಣ ಇಟ್ಕೊಂಡು ಫಾಸ್ಟಾಗಿ ನೋಡ್ಕೊಂಬನ್ನಿ. ನಂತರದಲ್ಲಿ ಬೇಗನೆ ಕ್ವಶನ್ ನೋಡ್ಕೊಂಡು ಆನ್ಸರ್ ಬರೀಬೇಕಿರುತ್ತೆ. ಯಾಕಂದ್ರೆ ಅಷ್ಟು ಸಮಯ ಕೂಡ ಇರೋದಿಲ್ಲ. ಸಾಕಷ್ಟು ಅಭ್ಯರ್ಥಿಗಳು ಏನು ಅನ್ಕೋತೀರಾ ಅಂದರೆ ಎಕ್ಸಾಮ್ ಬರೆದು ಬಂದಾದ್ಮೇಲೆ ಹೇಳ್ಕೊತಿರ್ತೀರಾ ಕ್ವಶನ್ ಪೇಪರೆಲ್ಲ ಎಲ್ಲ ಆನ್ಸರ್ ಆಲ್ಮೋಸ್ಟ್ ಗೊತ್ತಿದ್ರು ಕೂಡ ನಿಮಗೆ ಅದನ್ನು ಬರೀಲಿಕ್ಕೆ ಆಗಿಲ್ಲ ಹಾಗೆ ಅಂತ. ಸೊ ಅದೇ ಥರ ಮಾಡ್ಕೋಬೇಡಿ ಅಂತ ಹೇಳ್ತೀವಿ. ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರವನ್ನು ಸೂಕ್ತವಾದನ್ನು ಆರಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದಾಗಿರುತ್ತೆ ಅಲ್ಲಿ ಆನ್ಸರ್ ಕೂಡ ಇರುತ್ತೆ ನಿಮಗೆ. ಜಸ್ಟ್ ಆ ಒಂದು ಬಿಟ್ಟ ಸ್ಥಳಕ್ಕೆ ಯಾವುದು ಆನ್ಸರ್ ಅಂತ ನೀವಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬರೀಬೇಕಿರುತ್ತೆ ಅಷ್ಟೇ. ಸೊ ಇದಕ್ಕೆ ಸಮಯನ ಜಾಸ್ತಿ ಕೊಡೋಕೆ ಹೋಗಬೇಡಿ. ಮತ್ತು ನಿಮಗೆ ಓದಿರುವಂಥ ಸಂದರ್ಭದಲ್ಲಿ ಯಾವುದೇ ಸಮಯ ನಿಮಗೆ ತಗೊಳ್ಳೋದಿಲ್ಲ. ಬೇಗ ನಿಮ್ಗೆ ಹೊಂದಿದ ತಕ್ಷಣ ಗೊತ್ತಾಗ್ತಿರುತ್ತೆ. ಆದರೂ ಕೂಡ ಕನ್ಫರ್ಮ್ ಮಾಡ್ಕೊಂಡು ಆನ್ಸರನ್ನು ಬರೀ. ಸೊ ಮತ್ತೆ ಅಂತ ಹೇಳ್ತಾ ಇರುವಂಥದ್ದು ಪ್ರಮುಖವಾಗಿ ಕನ್ಫರ್ಮ್ ಮಾಡ್ಕೊಂಡು ಆನ್ಸರನ್ನು ಬರೀರಿ. ಪ್ರಮುಖವಾಗಿ ಈ ಮೇನಲ್ಲಿ ನೋಡುವಂಥದ್ದಲ್ಲಿ ಇಲ್ಲಿ 16ನೇ ಒಂದು ಪ್ರಶ್ನೆ ಇರುತ್ತೆ. ಇದರಲ್ಲಿ ಹೊಂದಿಸಿ ಬರೀರಿ ಕೊಟ್ಟಿರ್ತಾರೆ. ಇಲ್ಲಿ ಒಂದೊಂದು ಮಾರ್ಕ್ಸು 5 ಕ್ವಶನ್ ನಿಗದಿಯಾಗಿರೋದಾಗಿರುತ್ತೆ. 5 ಮಾರ್ಕ್ಸ್ ನೀವು ಇಲ್ಲಿ ಪಡ್ಕೋಬೋದು. ಇಲ್ಲಿ ಸೆಕೆಂಡ್ ಮೇನಲ್ಲಿ ಕೂಡ 5 ಮಾರ್ಕ್ಸ್ ನಿಗದಿಯಾಗಿರೋದಾಗಿರುತ್ತೆ. ಒಂದೊಂದು ಕ್ವಶನ್ ಸರಿಯಾದರೆ ಒಂದೊಂದು ಮಾರ್ಕ್ಸ್ ಕೊಡ್ತಾರೆ. ನಂತರ ಇಲ್ಲಿ ನೋಡುವಂತಾರೆ ಆ ವಿಭಾಗ ಅಂತಕ್ಕಂಥದ್ದು ಇರುತ್ತಲ್ಲ ಒಂದು ಪ್ರಮುಖವಾಗಿ ನೆಕ್ಸ್ಟ್ ವಿಭಾಗದಲ್ಲಿ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ಕೊಟ್ಟಿದ್ದಾರೆ. 2 ರಿಂದ 3 ವಾಕ್ಯದಲ್ಲಿ ಉತ್ತರ ಬರೀಬೇಕಿರುತ್ತೆ. ಅಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ನಿಗದಿಯಾಗಿರುತ್ತೆ. 4 ಕ್ವಶನ್ ಅವ್ರು ಕೊಟ್ಟಿರ್ತಾರೆ. ನೀವು 3 ಕ್ವಶನ್ ಮಾತ್ರ ಬರೀಬೇಕಿರುತ್ತೆ. ಒಟ್ಟು 6 ಮಾರ್ಕ್ಸ್ನ ಇಲ್ಲಿ ಸ್ಕೋರ್ ಮಾಡ್ಬೋದಾಗಿರುತ್ತೆ. ನಂತರ ಒಂದು ಅದರಲ್ಲಿ ಅಂತಕ್ಕಂಥ ಒಂದು ಭಾಗ ಏನಿದೆಯಲ್ಲ ಅಂದರೆ ಆ ಭಾಗದಲ್ಲಿ ಪ್ರಮುಖವಾಗಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2 ರಿಂದ 3 ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೊಟ್ಟಿದ್ದಾರೆ. 4 ಕ್ವಶನ್ ಕೊಟ್ಟಿರ್ತಾರೆ. ಒಂದು ಕ್ವಶನ್ಗೆ 2 ಮಾರ್ಕ್ಸ್ನ ನೀವು ಪಡ್ಕೋಬೋದಾಗಿರುತ್ತೆ. ಮತ್ತು ಇಲ್ಲಿ ಒಟ್ಟು ನೀವು 2 ಕ್ವಶನ್ ಅಟೆಂಡ್ ಮಾಡಬೇಕಿರುತ್ತೆ. ಒಟ್ಟು 4 ಮಾರ್ಕ್ಸನ್ನು ಇಲ್ಲಿ ಪಡ್ಕೊಬೋದಾಗಿರುತ್ತೆ. ನೀವು ಇಲ್ಲಿ ಪ್ರತಿ ಸರಿ ಉತ್ತರಕ್ಕೆ 2 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ಅಂಥದ್ದು. ನಂತರದಲ್ಲಿ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೊಟ್ಟಿದ್ದಾರೆ. 4 ಕ್ವಶನ್ ಕೊಟ್ಟಿರ್ತಾರೆ. ಇಲ್ಲಿ ನೀವೇನು ಮಾಡಬೇಕಾಗಿರುತ್ತೆ ಅಂದರೆ ಒಟ್ಟು 6 ಮಾರ್ಕ್ಸ್ ನಿಗದಿಯಾಗಿರೋದಾಗಿರುತ್ತೆ. 3 ಕ್ವಶನ್ಗೆ ಆನ್ಸರ್ ಬರೀಬೇಕಿರುತ್ತೆ. ಒಂದು ಚಾಯ್ಸ್ ಇರುವಂಥದ್ದು ಇರುತ್ತೆ. ಇಲ್ಲಿ ಪ್ರತಿಯೊಂದರಲ್ಲೂ ಚಾಯ್ಸನ್ನು ಕೊಟ್ಟಿದ್ದಾರೆ, ನೋಡ್ಕೋಬೋದಾಗಿರುವಂಥದ್ದು. ಈ ಒಂದು ಪ್ರಮುಖವಾಗಿ ನೋಡುವಂತಾರೆ ಈ ವಿಭಾಗ ಅಂತಕ್ಕಂಥದ್ರಲ್ಲಿ ಯಾವುದಾದ್ರೂ 2 ವಾಕ್ಯಗಳ ಸಂದರ್ಭಕ್ಕೆ ಸೂಚಿಸಿ ಸ್ವಾರಸ್ಯವನ್ನು ಬರೀರಿ ಅಂತ ಕೊಟ್ಟಿರುವಂಥದ್ದಾಗಿರುತ್ತೆ. ನಿಮಗೆ ನಿಮ್ಮ ಒಂದು ಕಾಲೇಜ್ಗಳಲ್ಲೂ ಕೂಡ ಮಾಹಿತಿನ ಕೊಟ್ಟಿರ್ತಾರೆ ಯಾವ ರೀತಿಯಾಗಿ ಒಂದು ಸಂದರ್ಭಾನುಸಾರಕ್ಕೆ ಒಂದು ಸ್ವಾರಸ್ಯಗಳನ್ನೆಲ್ಲ ಬರೀಬೇಕು ಅಂತ. ಸೊ ಇಲ್ಲಿ ಒಂದೊಂದು ಕ್ವಶನ್ ನಿಮಗೆ ಅಲ್ಲಿ 2 ಕ್ವಶನ್ ಬರೀಬೇಕಿರುತ್ತೆ. 3 ಕೊಟ್ಟಿರ್ತಾರೆ. ಒಂದು ಚಾಯ್ಸ್ ಅಂತ ಹೇಳ್ಬೋದು. 6 ಮಾರ್ಕ್ಸ್ ನಿಗದಿಯಾಗಿರೋದಾಗಿರುತ್ತೆ. ಮತ್ತು ನಂತರದಲ್ಲಿ ಯಾವುದಾದ್ರು ಒಂದು ವ್ಯಾಖ್ಯಾನ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀರಿ. ಸೇಮ್ ಅದನ್ನು ಕೂಡ ಅದೇ ರೀತಿಯಾಗಿರೋದಾಗಿರುತ್ತೆ. ಅಲ್ಲಿ ಏನಂದರೆ
ಒಂದು ವಾಕ್ಯದ ಸಂದರ್ಭಾನುಸಾರ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ 3 ಕೊಟ್ಟಿರ್ತಾರೆ, ಒಂದು ಮಾತ್ರ ಬರೀಬೇಕಿರುತ್ತೆ, 3 ಮಾರ್ಕ್ಸ್ ಸಿಗುವಂಥದ್ದಿರುತ್ತೆ, ಗಮನಿಸ್ಕೋಬೋದಿರುತ್ತೆ. ಸೊ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಬರೀಬೇಕಿರುತ್ತೆ. ಇಲ್ಲಿ ನೀವು ಮತ್ತೆ 2 ಬರೀಬೇಕು ಅಂದ್ಕೊಂಡು ಇಲ್ಲೂ ಕೂಡ 2 ಬರ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಕೆಲವೊಂದು ಅಭ್ಯರ್ಥಿಗಳು ಆ ಥರ ಮಾಡೋರು ಕೂಡ ಇರ್ತೀರ. ಆ ಕಾರಣಕ್ಕೆ ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದಾಗಿರುತ್ತೆ. ಫಸ್ಟ್ ಏನಿರುತ್ತಲ್ಲ ಈ ವಿಭಾಗದಲ್ಲಿ ಆ ಒಂದು ಅಂತಕ್ಕಂಥ ಇರುತ್ತಲ್ಲ, ಸೊ ಅದರಲ್ಲಿ 2 ಕ್ವಶನನ್ನು ನೀವು ಬರೀಬೇಕಿರುತ್ತೆ. ಅಲ್ಲಿ ಸರಿಯಾದ ರೀತಿ ಹೆಡ್ಲೈನ್ ನೋಡ್ಕೊಬಿಡಿ ನೀವು, ಅಂದರೆ ಮೇನ್ ಇರುತ್ತಲ್ಲ ಸ್ಟಾರ್ಟಿಂಗು, ಅದನ್ನು ಹೆಡ್ಲೈನ್ ನೋಡ್ಕೊಳ್ಳಿ. ಅಲ್ಲಿ 2 ಬರೀಬೇಕಿರುತ್ತೆ, ನಂತರದಲ್ಲಿ ಏನಿರುತ್ತಲ್ಲ ಒಂದು ಮಾತ್ರ ಬರೀಬೇಕಾಗಿರೋದು. ಹಾಗೆ ಯಾವುದಾದ್ರೂ ಒಂದು ವಾಕ್ಯ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀರಿ. ಇದರಲ್ಲಿ 1 ಬರೀಬೇಕಿರುತ್ತೆ, 2 ಕೊಟ್ಟಿರ್ತಾರೆ, 1 ಬರೀಬೇಕಿರುತ್ತೆ, 3 ಮಾರ್ಕ್ಸ್ ನಿಗದಿಯಾಗಿರುತ್ತೆ. ಈ ವಿಭಾಗ ಅಂತಕ್ಕಂಥ ಇರುತ್ತಲ್ಲ, ಯಾವುದಾದ್ರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇದು ಒಂದು ಕ್ವಶನ್ಗೆ 4 ಮಾರ್ಕ್ಸ್ ನಿಗದಿಯಾಗಿರುತ್ತೆ, ಬಟ್ 2 ಕ್ವಶನ್ ಮಾತ್ರ ನೀವು ಬರೀಬೇಕಿರುತ್ತೆ. 4 ಕ್ವಶನ್ ಅವ್ರು ಕೊಟ್ಟಿರ್ತಾರೆ, ಅರ್ಥ ಮಾಡ್ಕೊಳ್ಳಿ. 4 ಕ್ವಶನನ್ನು ಅವ್ರು ಕೊಟ್ಟಿರ್ತಾರೆ ನಿಮಗೆ. ಆದರೆ ಪ್ರಮುಖವಾಗಿ ನೀವು ಬರೀಬೇಕಾಗಿರೋದು ಎಷ್ಟು ಇಲ್ಲಿ ಅಂದರೆ 4 ಮಾರ್ಕ್ಸ್ ನಿಗದಿಯಾಗಿರೋದಾಗಿರುತ್ತೆ. ಇಲ್ಲಿ ಪ್ರಮುಖವಾಗಿ ಅರ್ಥ ಮಾಡ್ಕೋಬೋದಾಗಿರುತ್ತೆ, ಅದನ್ನು ತಿಳ್ಕೊಬೋದಾಗಿರುತ್ತೆ ಪ್ರಮುಖವಾಗಿ. ಸೊ 8 ಮಾರ್ಕ್ಸನ್ನು ನೀವು ಇಲ್ಲಿ ಸ್ಕೋರ್ ಮಾಡ್ಕೋಬೋದು ಅಂತಕ್ಕಂಥ ಮಾಹಿತಿನ ಇಲ್ಲಿ ಅವರು ತಿಳಿಸಿರುವಂಥದ್ದಾಗಿರುತ್ತೆ. ಹಾಗೆ ಪ್ರಮುಖವಾಗಿ ನೋಡುವಂಥದ್ದರೆ ಅದರಲ್ಲೇ ಆ ಒಂದು ಮೇನ್ ಕೂಡ ಇರುವಂಥದ್ದಾಗಿರುತ್ತೆ. ಅಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. 2 ಕ್ವಶನ್ ಕೊಟ್ಟಿರ್ತಾರೆ, ಒಂದನ್ನು ಬರೀಬೇಕಿರುತ್ತೆ, ಅದು 4 ಮಾರ್ಕ್ಸನ್ನು ಪಡ್ಕೋಬೋದಾಗಿರುತ್ತೆ. ನಂತರದಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೊಟ್ಟಿದ್ದಾರೆ. ನಂತರದಲ್ಲಿ 2 ಕ್ವಶನ್ ಕೊಟ್ಟಿರ್ತಾರೆ, 1 ಬರೀಬೇಕಿರುತ್ತೆ, 4 ಮಾರ್ಕ್ಸು. ಮತ್ತು ಭಾಷಾಭ್ಯಾಸ ಅಂತ ಏನು ಮಾಹಿತಿನ ಕೊಟ್ಟಿದ್ದಾರಲ್ಲ, ಊ ವಿಭಾಗ ಅಂತಕ್ಕಂಥದ್ರಲ್ಲಿ ಅದರಲ್ಲಿ ನೋಡ್ಬೋದಾಗಿರುತ್ತೆ. ಇಲ್ಲಿ ಗ್ರಾಮರ್ಸ್ ಇರುವಂಥದ್ದಾಗಿರುತ್ತೆ, ಅಂದರೆ ವ್ಯಾಕರಣ ಅಂತಕ್ಕಂಥದ್ದು. ಅಲ್ಲಿ ಕೂಡ ಅದು ತಿಳ್ಕೊಬೋದಾಗಿರುತ್ತೆ. ನೀವು ಇಲ್ಲಿ ನಾನಾರ್ಥ ಬರೆಯುವಂಥದ್ದು, ಗುಣವಾಚಕಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಕೂಡ ಬೇರೆದು ಬಂದಿರುವಂಥ ಸಾಧ್ಯತೆಗಳು ಇರುತ್ತೆ. ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಒಂದು ಯಾವುದಾದ್ರೂ 4ಕ್ಕೆ ಸೂಚನೆಯಂತೆ ಅನುಗುಣವಾಗಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಯಾವುದಾದ್ರೂ 4ಕ್ಕೆ ಅಂತ ಹೇಳಿದರೆ ಪ್ರತಿ ಒಂದು ಆನ್ಸರ್ ಏನು ಇವಾಗ 45ನೇ ಕ್ವಶನ್, 46ನೇ ಕ್ವಶನ್, 47ನೇ ಕ್ವಶನ್ ಈ ಥರ ಏನು ಕೊಟ್ಟಿದ್ದಾರಲ್ಲ, ಅಲ್ಲಿ ತುಂಬ ಅವ್ರು ಎಷ್ಟು ಕೊಟ್ಟಿದ್ದಾರೆ 6 ಆಲ್ಮೋಸ್ಟ್ ಕೊಟ್ಟಿರುವಂಥದ್ದು ಇರುತ್ತೆ. ಇಲ್ಲಿ ನಿಮಗೆ 4ಕ್ಕೆ ಮಾತ್ರ ನೀವು ಆನ್ಸರ್ ಬರಬೇಕಾದ್ರೆ ನಿಮ್ಗೆ ಯಾವ್ದು ಪರ್ಫೆಕ್ಟ್ ಇರುತ್ತೋ ಅದನ್ನು ನೀವು 4ನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಕ್ವಶನ್ಗೆ ಆನ್ಸರ್ನ ಕ್ವಶನ್ ನಂಬರ್ ಸರಿಯಾಗಿ ಹಾಕ್ಬಿಟ್ಟು ಆನ್ಸರ್ ಮಾಡಿ. ಅದಲ್ಲದೆ ಅದನ್ನು ಕೂಡ ಹೇಳ್ತಿರುವಂಥದ್ದು, ಕ್ವಶನ್ ನಂಬರ್ ನೀವು ತಪ್ಪು ಹಾಕಿರ ಅಂದರೆ ನೀವು ಸರಿಯಾಗಿ ಆನ್ಸರ್ ಬರೆದರೂ ಕೂಡ ಅದಕ್ಕೆ ಯೂಸ್ ಇರೋದಿಲ್ಲ. ಯಾಕಂದರೆ ಬೇರೆ ಕ್ವಶನ್ ನಂಬರ್ ಹಾಕ್ಬಿಟ್ಟು ಬೇರೆ ಆನ್ಸರನ್ನು ಬರೆದ್ರೆ ನೀವು ಅದು ಅವರು ಪರಿಗಣಿಸೋದಿಲ್ಲ ಕೂಡ. ಆ ಕಾರಣಕ್ಕೆ ಅದನ್ನೇ ಹೇಳ್ತಾ ಇರುವಂಥದ್ದು. ಸೊ ನಂತರದಲ್ಲಿ ಇಲ್ಲಿ ಈಚ್ ಅಂದರೆ ಒಂದು ಕ್ವಶನ್ಗಳಿಗೆ 2 ಮಾರ್ಕ್ಸ್ ನಿಗದಿಯಾಗಿರೋದಾಗಿರುತ್ತೆ. ಒಟ್ಟು 8 ಮಾರ್ಕ್ಸ್ನ ನೀವು ಇಲ್ಲಿ ತಗೋಬೋದಾಗಿರುತ್ತೆ. ಮತ್ತು ಎಲ್ಲದನ್ನು ಬರ್ಕೊಂಡು ಟೈಮ್ ವೇಸ್ಟ್ ಮಾಡೋಕೋಬೇಡಿ. ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ ನೀವು ಬರೀಬೋದಾಗಿರುತ್ತೆ. ಯಾಕಂದರೆ ಇನ್ನೊಂದು ಯಾವ್ದಾದ್ರು ತಪ್ಪಾದರೂ ಕೂಡ ಅಲ್ಲಿ ಸ್ಕೋರ್ ಆಗುವ ಸಾಧ್ಯತೆ ಇರುತ್ತೆ. ಬಟ್ ಸ್ಕೋರ್ ಅನ್ನೋದಕ್ಕಿಂತ ಜಸ್ಟ್ ಅದಕ್ಕೆ ಮಾರ್ಕ್ಸು ಸಿಗ್ಬೋದಾಗಿರುತ್ತೆ. ಜಸ್ಟ್ ನಿಮಗೆ ಅರ್ಥ ಆಗ್ತಿರೋದನ್ನೇ ಹೇಳ್ತಿರೋದನ್ನ ಅರ್ಥ ಆಗ್ತಿದೆ ಅನ್ಕೊಂಡಿನಿ. ಮತ್ತು ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೀರಿ. ಪ್ರಬಂಧ ನೋಡ್ಕೋಬೋದಾಗಿರುತ್ತೆ. 4 ಮಾರ್ಕ್ಸು. ಯಾವುದು ಪರ್ಫೆಕ್ಟ್ ಇರುತ್ತಲ್ಲ ಟಾಪಿಕ್ ಚಾಯ್ಸ್ ಕೂಡ ಕೊಟ್ಟಿರ್ತಾರೆ, 2 ಕೊಟ್ಟಿರ್ತಾರೆ, 1 ಬರೀಬೇಕಿರುತ್ತೆ, ಅರ್ಥ ಮಾಡ್ಕೊಂಡು ಬರೀರಿ. ಮತ್ತು ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವ ಪತ್ರ ಈಸಿ ಆಗಿರುತ್ತಲ್ಲ, ಸೊ ಅದನ್ನು ನೀವು ಫಸ್ಟ್ ಬರೆದು ಪ್ರಾಕ್ಟೀಸ್ ಅಂತ ಮಾಡಿರಿ. ಸ್ಟೆಪ್ಸನ್ನಂತೂ ಬರೆದು ಪ್ರಾಕ್ಟೀಸ್ ಮಾಡಿರಿ. ಇದನ್ನು ಕೂಡ ನಾನು ಹೇಳ್ತಿರೋದಾಗಿರುತ್ತೆ. 4 ಮಾರ್ಕ್ಸ್ನ ಇಲ್ಲಿ ಸ್ಕೋರ್ ಮಾಡ್ಕೋಬೋದಾಗಿರುತ್ತೆ. ಯಾವುದೇ ಕಾರಣಕ್ಕೂ ಪ್ರಬಂಧ ಆಗಿರ್ಬೋದು, ಈ ಒಂದು ಪತ್ರಲೇಖನ ಆಗಿರ್ಬೋದು, ಯಾವುದೇ ಕಾರಣಕ್ಕೆ ಇವುಗಳನ್ನ ಬಿಡೋಕೆ ಹೋಗಬೇಡಿ. ಆದಷ್ಟು ಈ ಒಂದು ಗ್ರಾಮರ್ಗಳಿರುತ್ತಲ್ಲ ಎಲ್ಲ ಪಾಠಗಳನ್ನು ಅಟೆಂಡ್ ಮಾಡಿ. ಕ್ವಶನ್ ಯಾವುದನ್ನು ಬಿಟ್ಟು ಬರಬೇಡಿ. ಯಾವುದನ್ನಾರು ಬಿಟ್ಟು ಬಂದರೆ ನಿಮಗೆ ಅಲ್ಲಿ ಮಾರ್ಕ್ಸ್ ಕಡಿಮೆ ಆಗೋ ಸಾಧ್ಯತೆ, ಫೇಲ್ ಆಗುವಂಥದ್ದಾಗಿರ್ಬೋದು, ಸ್ಕೋರ್ ಕಡಿಮೆ ಆಗುವಂಥದ್ದಾಗಿರ್ಬೋದು, ಆ ಕಾರಣಕ್ಕೆ ಆಗ್ತಿರುತ್ತೆ. ಎಲ್ಲ ಕ್ವಶನ್ ಅಟೆಂಡ್ ಮಾಡಿ ಬಂದಿರಿ. ಆಲ್ಮೋಸ್ಟ್ ನಿಮಗೆ ಸಮಯದ ಮೇಲೆ ಗಮನ ಅಂತೂ ಕೊಟ್ಟರೆ ಅದನ್ನು ಕೂಡ ಹೇಳ್ತಿರುವಂಥದ್ದಾಗಿರುತ್ತೆ. ಅದಕ್ಕೂ ಮುಂಚೆ ಮಾಡಲ್ ಕ್ವಶನ್ ಪೇಪರ್ಗೆ ಆನ್ಸರ್ನ ಬರೆಯೋಕ್ಕೆ ಸಾಧ್ಯ ಆದರೆ ಪ್ರಯತ್ನ ಅಂತೂ ಪಟ್ಟಿರಿ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಕನ್ನಡದ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ